ಜೀವನದಲ್ಲಿ ಆರಿಸಿಕೊಳ್ಳಲು ಅನೇಕ ಅವಕಾಶಗಳಿವೆ. ಸಂತೋಷವನ್ನೇ ನೇರವಾಗಿ ಪಡೆಯಲಾಗದು. ಶ್ರಮ ಶ್ರದ್ಧೆಯನ್ನು ಆರಿಸಿಕೊಂಡಾಗ ಸಂತೋಷ ಉಚಿತವಾಗಿ ದೊರೆಯುತ್ತದೆ. ಕೋಪ ಅದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಕಾಟಾಚಾರಕ್ಕೆ ಮಾಡಿದ ಕೆಲಸ ಹೆಣಕ್ಕೆ ಸಿಂಗಾರ ಮಾಡಿದಂತೆ. ಅತ್ತ ಸಮಯವೂ ವ್ಯರ್ಥ, ಇತ್ತ ಉದ್ದೇಶವೂ ಹಾಳು. ದಾರಿ ತಪ್ಪಿದರೂ ಬಾಯಿ ತಪ್ಪಬಾರದು. ದಾರಿ ತಪ್ಪಿದರೆ ವಾಪಸ್ಸು ಬಂದು ಸರಿ ದಾರಿಯಲ್ಲಿ ಹೋಗಬಹುದು. ಆದರೆ ಬಾಯಿ ತಪ್ಪಿ ವಚನಭ್ರಷ್ಟರಾದರೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುತ್ತದೆ. ಸುಂದರ ಬದುಕು ದಿಢೀರೆಂದು ಘಟಿಸುವುದಿಲ್ಲ. ಪ್ರೀತಿ, ಸಂತೋಷ, ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಶ್ರೇಷ್ಠವಾದದ್ದನ್ನು ಸಾಧಿಸುವ ದುಡಿತ ಇರಬೇಕು. ಜೊತೆಗೆ ಸಾಧನೆಯ ದಾರಿಯಲ್ಲಿ ಎಡವಿದಾಗ ಎದ್ದು ನಿಲ್ಲುವ ಛಲ ಇರಬೇಕು. ಈ ಜಗತ್ತಿನಲ್ಲಿ ಪರಿಶುದ್ಧ ಮತ್ತು ಪರಿಪೂರ್ಣರಾದವರು ಯಾರೂ ಇಲ್ಲ. ಈ ಕಾರಣಕ್ಕಾಗಿ ಜನರನ್ನು ದೂರ ಮಾಡಿದರೆ ನೀವು ಏಕಾಂಗಿಯಾಗಿರಬೇಕಾಗುತ್ತದೆ. ಹೀಗಾಗಿ ಯಾರ ಬಗ್ಗೆಯೂ ತೀರ್ಪು ಕೊಡಬಾರದು. ಸಾಧ್ಯವಾದರೆ ಆತ್ಮೀಯರಾಗಿ ಹೊಂದಿಕೊಂಡಿರಬೇಕು. ನಿಮಗೆ ಒತ್ತಡ ಹಾಗೂ ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದರ್ಥ. ಯಶಸ್ಸಿಗೆ ಕನವರಿಸುವವರು ಇವನ್ನೆಲ್ಲ ಎದುರಿಸಲು ಸಿದ್ಧರಾಗಿರಬೇಕು. ನಿಮ್ಮ ಒಳಮನಸ್ಸಿಗೆ ತಿಳಿಯದ ಯಾವ ವಿಷಯಗಳೂ ಇಲ್ಲ. ನೀವು ತಪ್ಪು ಕೆಲಸ ಮಾಡುವಾಗ ನಿಮ್ಮ ಒಳಮನಸ್ಸು ಎಚ್ಚರಿಸುತ್ತದೆ. ಆದರೆ ಬಹುತೇಕ ಜನ ಒಳಮನಸ್ಸು ಹೇಳುವುದನ್ನು ಕೇಳದೆ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಗೆಳೆಯರು ಇರುತ್ತಾರೆ. ಹೆಂಡದಂಗಡಿಗೆ ಹೋಗುವವನಿಗೆ ಅಂಥವರೇ ಮಿತ್ರರು, ಮಂದಿರಕ್ಕೆ ಹೋಗುವವನಿಗೆ ಅಂಥವರೇ ಜೊತೆಗಾರರಾಗಿರುತ್ತಾರೆ. ಆದರೆ ಅವರನ್ನು ದೂಷಿಸಬಾರದು. ಅವರನ್ನು ದೂಷಿಸುವುದನ್ನು ಬಿಟ್ಟು ನಾವು ಬದಲಾಗಬೇಕು. ಗುಲಾಮನಾಗಲು ಕಷ್ಟಪಡಬೇಕಾಗಿಲ್ಲ. ಬಾಯಿ ಮುಚ್ಚಿಕೊಂಡಿದ್ದರೆ ಸಾಕು. ನಾಯಕನಾಗಬೇಕಾದರೆ ಮಾತ್ರ ಸ್ವತಂತ್ರವಾಗಿ ಯೋಚಿಸಬೇಕು. ಅಪಾಯಗಳಿಗೆ ಎದೆಯೊಡ್ಡಲು ಸಿದ್ಧರಾಗಿರಬೇಕು. ಜನ ನಿಮ್ಮ ಸ್ಥಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯಗಳನ್ನು ಬದಲಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳನ್ನು ಬಣ್ಣಿಸುತ್ತಾರೆ. ಇಲ್ಲದಿದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಬಹಳ ಮಹತ್ವ ಕೊಡಬೇಕಾಗಿಲ್ಲ. ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನು ಅವಲಂಬಿಸಿದೆ. ಶಾಲೆಯ ಗಂಟೆ ಬೆಳಿಗ್ಗೆ 8ಕ್ಕೆ ಕರ್ಕಶವಾಗಿ ಕೇಳಿಸಿದರೆ ಮಧ್ಯಾಹ್ನ 2 ಗಂಟೆಗೆ ಇಂಪಾಗಿ ಕೇಳಿಸುತ್ತದೆ. ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದನ್ನು ಎಲ್ಲವೂ ಅವಲಂಬಿಸಿರುತ್ತದೆ. ನೀವು ಯಾರೊಂದಿಗಾದರೂ ಚೆನ್ನಾಗಿ ವರ್ತಿಸಿದರೆ ಅವರೂ ಸಹ ನಿಮ್ಮೊಂದಿಗೆ ಇನ್ನೂ ಚೆನ್ನಾಗಿ ವರ್ತಿಸುತ್ತಾರೆ. ಜನ ನಿಮ್ಮ ಜೊತೆ ಹೇಗೆ ವರ್ತಿಸುತ್ತಾರೆ ಎನ್ನುವುದು ನೀವು ಅವರೊಂದಿಗೆ ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ಆಧರಿಸಿರುತ್ತದೆ. ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಹವ್ಯಾಸಗಳನ್ನು ಬದಲಿಸಬಹುದು. ಹವ್ಯಾಸಗಳು ನಮ್ಮ ಭವಿಷ್ಯವನ್ನೇ ಬದಲಿಸುತ್ತವೆ. ಒಳ್ಳೆಯ ಸಂಬಂಧ ಇಬ್ಬರು ಉತ್ತಮ ವ್ಯಕ್ತಿಗಳ ನಡುವೆ ಮಾತ್ರ ಏರ್ಪಡುತ್ತದೆ ಎಂದು ಭಾವಿಸಬೇಕಾಗಿಲ್ಲ. ಇಬ್ಬರು ತಮ್ಮ ತಮ್ಮ ನ್ಯೂನತೆಗಳನ್ನು ಅರಿತು ಅದನ್ನು ಒಪ್ಪಿಕೊಂಡು ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸದಿಂದ ಇರುವುದರಿಂದ ಅಂಥ ಸಂಬಂಧವನ್ನು ಕಟ್ಟಿಕೊಳ್ಳಬಹುದು. ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ. ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ. ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಒಂದು ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸಬೇಕು.